ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಬನ್ನಿ ಸ್ನೇಹಿತರೆ, ಹೋಟೆಲಲ್ಲಿ ರುಚಿಯಾಗಿ ಸಿಗುವಂತಹ ಬಿಸಿಬೇಳೆ ಬಾತನ್ನ ನಾವು ಮನೆಯಲ್ಲೇ ಪೌಡರ್ನ ಮಾಡಿಕೊಂಡು ಈಸಿಯಾಗಿ ನಾವು ಬಿಸಿಬೇಳೆ ಬಾತನ್ನ ಮಾಡೋಣ ಸ್ನೇಹಿತರೆ. ಬೇಡ ಅಂದ್ರೂ ವಾರಕ್ಕೊಂದ್ಸತಿ ಆದರೂ ಮಾಡು ಅಂತ ರೀತಿಯಲ್ಲಿ ಇಷ್ಟು ಟೇಸ್ಟಾಗಿರುತ್ತೆ ಸ್ನೇಹಿತರೆ ಬಿಸಿಬೇಳೆ ಬಾತು. ಆ ಮಾಡೋ ವಿಧಾನನ ಇವಾಗ ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ನಾನು ಮೊದಲನೇದಾಗಿ ಕುಕ್ಕರ್ ತೊಗೊಂಡಿದ್ದೀನಿ. ಒಂದು ಬೌಲಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿಯಲ್ಲಿ ಮತ್ತು ಅದರ ಜೊತೆಲಿ ನಾನು ಅದೇ ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಆ ಎರಡನ್ನೂ ವಾಶ್ ಮಾಡ್ಕೊಂಡ್ಬಿಟ್ಟು ನಾವು ಒಲೆ ಮೇಲೆ ಬೇಯೋದಕ್ಕೆ ಇಡೋಣ ಸ್ನೇಹಿತರೆ. ನಾನು ಅದಕ್ಕೆ 5 ಬಟ್ಟಲು, ನಾನೇನು ಒಂದು ಬೌಲ್ ತೊಗೊಂಡಿದ್ನೋ ಆ ಬೌಲಲ್ಲೇ 5 ಬೌಲಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಆ ನೀರು ಜೊತೆಯಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಮತ್ತು ಉಪ್ಪು ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಸ್ನೇಹಿತರೆ ಇದನ್ನು ಒಂದು 3 ವಿಸಲ್ ಮಾಡ್ಕೊಳ್ಳೋಣ. 3 ವಿಸಲ್ ಬರಲಿ ಅಷ್ಟರಲ್ಲಿ ನಾವು ಇವಾಗ ಪೌಡರ್ನ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇವಾಗ ನಾನಿಲ್ಲಿ ಮೊದಲನೇದಾಗಿ ಬಾಣಲೆ ಇಟ್ಕೊಂಡು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಅರ್ಧ ಸ್ಪೂನಷ್ಟು ಮೆಂತ್ಯ ಮತ್ತು ನಾನಿಲ್ಲಿ ಉದ್ದಿನಬೇಳೆ ಬಂದುಬಿಟ್ಟು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಕಡಲೆಬೇಳೆ ಬಂದುಬಿಟ್ಟು 1 ಸ್ಪೂನ್ನ ತೊಗೊಂಡಿದ್ದೀನಿ. ಅದೆಲ್ಲನೂ ಹಾಕ್ಕೊಂಡು ಸ್ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋಣ. ಅದು ಆಗಿದ ಕೂಡಲೇ ನಾನು ನೆಕ್ಸ್ಟ್ ಇಲ್ಲಿ 1 ಏಲಕ್ಕಿ, 3 ಲವಂಗ, 1 ಇಂಚಷ್ಟು ಚಕ್ಕೆ ಅಷ್ಟು ಹಾಕ್ಕೊಂಬಿಟ್ಟು 10 ಕಾಳು ಮೆಣಸು ಮತ್ತು 1 ಸ್ಪೂನು ಜೀರಿಗೆ ಅಷ್ಟನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ ಸ್ನೇಹಿತರೆ. ಅಷ್ಟು ಆದಮೇಲೆ ನಾನಿಲ್ಲಿ 1 ಇಡಿಯಷ್ಟು ಧನ್ಯ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಖಾರಕ್ಕೆ ಅಂದ್ಬಿಟ್ಟು ನಾನು ಆಲ್ರೆಡಿ ಮೆಣಸು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಮಣ್ಕಟ್ಟು ಖಾರ ಇರೋಂತಹ ಮೆಣಸಿನ್ಕಾಯಿನ 2 ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ 1 7 ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದ್ರ ಜೊತೆಯಲ್ಲಿ ನಾನು ಹಸಿ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಬಿಟ್ಟು ರೋಸ್ಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಮೀಡಿಯಮ್ ಫ್ಲೇಮಲ್ಲೇ ನಾವು ಹುರ್ಕೊಬೇಕು, ಇಲ್ಲಾಂದರೆ ಸೀದೋಗ್ಬಿಟ್ರೆ ಅದು ಟೇಸ್ಟ್ ಆಗಿರಲ್ಲ ಸ್ನೇಹಿತರೆ. ಇದಾಗ ನಾನು ಇವಾಗ ಫ್ಲೇಮ್ ಆಫ್ ಮಾಡ್ಕೊಳ್ತೀನಿ. ಫ್ಲೇಮ್ ಆಫ್ ಮಾಡ್ಕೊಂಬಿಟ್ಟು ಒಂದು 4-5 ಸ್ಪೂನಷ್ಟು ಒಣ ಕೊಬ್ಬರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೂಲ್ ಆಗೋದಕ್ಕೆ ಇಟ್ಕೊಳ್ಳೋಣ ಸ್ನೇಹಿತರೆ. ಇವಾಗ ಈ ಕಡೆ ಕುಕ್ಕರ್ ಕೂಗಿದೆ, ಈ ಕಡೆ ಮಸಾಲೆನ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಪಾತ್ರೆ ತೊಗೊಂಡು ಒಂದು ಪಾತ್ರೆಯಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆಗೆ 1 ಮೀಡಿಯಮ್ ಸೈಜು ಈರುಳ್ಳಿ ಅಷ್ಟು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಲಿ ನಾನು ಒಂದು ಕ್ಯಾರೆಟು, 1 ನೂಕಲ್ಲು ಮತ್ತು ಒಂದು 10 ಬೀನ್ಸು ಇಷ್ಟನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ಇದನ್ನು ನಾವು ಬೇಯಿಸಬೇಕು ಅಂತ ಏನಿಲ್ಲ, ಅದ್ರ ಜೊತೆ ಹಾಕಿ ಕೂಗಿಸ್ಬೇಕು ಅಂತ ಏನೂ ಇಲ್ಲ. ನಾವು ಹೀಗೆ ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಈಗ ಅದೊಂದು ರೌಂಡು ರೋಸ್ಟ್ ಆಗಿದ ತಕ್ಷಣ ನಾನು ಟೊಮೊಟೊ ಹಾಕ್ಕೊತೀನಿ. ಟೊಮೊಟೊ ಹಾಕ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಿಡೋಣ. ನೋಡಿ ಇದೆಲ್ಲ ನೀಟಾಗಿ ನೋಡಿ ಈ ಥರ ಎಲ್ಲ ಸ್ವಲ್ಪ ಹುರಿದು ಬೆಂದಂಗೆ ಆಗಿದೆ. ಈಗ ಅದಕ್ಕೆ ನಾನು ಒಂದು ಅರ್ಧ ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣು ತೊಗೊಂಡು ಕಿವುಚ್ಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಒಂದು ರೌಂಡು ತಿರುಗಿಸ್ಕೊಂಡ್ಬಿಟ್ಟು ನಾನೇನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನೇನು ನಾವು ಜಾಸ್ತಿ ಹುರಿಯೋದು ಬೇಕಾಗಿಲ್ಲ, ಆಲ್ರೆಡಿ ನಾವು ರೋಸ್ಟ್ ಮಾಡ್ಕೊಂಡಿರೋದ್ರಿಂದ ಇದನ್ನೇನು ಜಾಸ್ತಿ ಹುರ್ಕೊಳ್ಳೋದು ಬೇಡ. ಒಂದು ರೌಂಡ್ ಈ ರೀತಿ ನಾವು ಹುರ್ಕೊಳ್ಳೋಣ. ಈಗ ಹುರ್ಕೊಂಡಿರೋದಕ್ಕೆ ನಾನಿಲ್ಲಿ 1 ಬೌಲಷ್ಟು ನೀರು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಬೇಯೋದಕ್ಕೆ ಇಟ್ಕೊಳ್ತೀನಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಮ್ಗೆ ಉಪ್ಪೆಲ್ಲ ಕರೆಕ್ಟಾಗಿದೆಯಾ, ನಾವು ಆಲ್ರೆಡಿ ಅಲ್ಲೂ ಉಪ್ಪು ಹಾಕಿದ್ದೀನಿ ಕುಕ್ಕರಿಗೆ, ಇಲ್ಲೂ ಒಂದು ಸಲ ತರಕಾರಿ ಬೇಯಕ್ಕೆ ಉಪ್ಪು ಹಾಕಿದ್ದೀನಲ್ವ, ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಒಂದೇ ಒಂದು ಕುದಿಯಷ್ಟು ಕುದಿಸ್ಕೊಳ್ಳೋಣ. ಇವಾಗ ತರಕಾರಿ ಪ್ರತಿಯೊಂದು ಸಹ ಎಲ್ಲವೂ ಚೆನ್ನಾಗಿ ಹದವಾಗಿ ಬೆಂದಿರುತ್ತೆ. ಖಾರನೂ ಸಹ ನೋಡಿ, ಖಾರ ಏನಾದರೂ ನಿಮಗೆ ಕಮ್ಮಿ ಅನಿಸಿದ್ರೆ ಇವಾಗ ಬೇಕಾದ್ರೆ ಖಾರದ ಪುಡಿಲಿ ಹಾಕ್ಕೊಬೋದು. ಇದು ಇವಾಗ ರೆಡಿ ಆಗಿದೆ ನೋಡಿ ಸ್ನೇಹಿತರೆ. ನಾನು ಕುಕ್ಕರಲ್ಲಿ ಕರೆಕ್ಟಾಗಿ 5 ಬೌಲಷ್ಟು ನೀರು ಹಾಕಿದೆ, ನೀಟಾಗಿ ಬೆಂದು ನೋಡಿ ಈ ರೀತಿಯಲ್ಲಿ ಬೆಂದು ರೆಡಿ ಆಗಿದೆ ಇದು. ಈಗ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಅದು ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತುಂಬ ಪರಿಮಳ ತುಂಬ ಘಮ ಅಂತಿದೆ ಸ್ನೇಹಿತರೆ. ಈ ರೀತಿಯಾಗಿ ಏನಾದರೂ ಬಿಸಿಬೇಳೆ ಬಾತ್ ಮಾಡಿದ್ರೆ ಬೇಡ ಅನ್ನೋದೇ ಇಲ್ಲ, ವಾರನೂ ಮಾಡಿ ಸ್ಯಾಟರ್ಡೆ ಸಂಡೇ ಅಂತ ಹೇಳ್ತಾರೆ, ಅಷ್ಟು ಟೇಸ್ಟಾಗಿರುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಬಿಸಿಬೇಳೆ ಬಾತನ್ನ ಮಾಡಿಕೊಂಡ್ರೆ ನೋಡಿ. ನನಗೆ ಸ್ವಲ್ಪ ಗಟ್ಟಿ ಆಗ್ತಿದೆ ಅನಿಸ್ತಿದೆ, ಅದಕ್ಕೋಸ್ಕರ ಮತ್ತೆ ನಾನು 1 ಬೌಲಷ್ಟು ನಾನೇನು ಅಕ್ಕಿ ತೊಗೊಂಡಿದ್ನೋ ಅದೇ 1 ಬೌಲಷ್ಟು ಅದರಲ್ಲಿ ನಾನು ಮತ್ತೆ ನೀರು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಎಷ್ಟು ಪರ್ಫೆಕ್ಟ್ ಅಳತೆಯಲ್ಲಿ ಚೆನ್ನಾಗಿ ಬೆಸ್ಟು ಹೋಟೆಲಲ್ಲಿ ಹೇಗೆ ಸಿಗುತ್ತೋ ಅದೇ ಥರ ನೋಡಿ ನೀಟಾಗೆ ಬಿಸಿಬೇಳೆ ಬಾತು ರೆಡಿ ಆಗಿದೆ ಸ್ನೇಹಿತರೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ನೀವು ಸಹ 20 ನಿಮಿಷದಲ್ಲೇ ಮನೆಯಲ್ಲೇ ಪೌಡರ್ನ ಮಾಡಿಕೊಂಡು ಈ ರೀತಿಯಾಗಿ ಬಿಸಿಬೇಳೆ ಬಾತನ್ನ ಮಾಡ್ಬೋದು ಸ್ನೇಹಿತರೆ. ನೋಡಿ ಇದ್ರ ಮೇಲೆ ನಾನು ಖಾರ ಬುಂದಿ ಹಾಕ್ಕೊಳ್ತಾ ಇದ್ದೀನಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.